ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆಯ ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಎಕ್ಸಿಟ್ ಪೋಲ್ ಪ್ರಕಾರ ಎರಡೂ ರಾಜ್ಯಗಳಲ್ಲೂ ಎನ್ಡಿಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಸಿಗ್ತಾ ಇದೆ. ಇತ್ತ ರಾಜ್ಯದಲ್ಲೂ ಒಂದು ಕಾಂಗ್ರೆಸ್, 2 ಕ್ಷೇತ್ರ ದೋಸ್ತಿಗಳ ಪಾಲಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ನಕ್ಸಲ್ ನಿಗ್ರಹ ಪಡೆಯ ಶೋಧ ಕಾರ್ಯ ಚುರುಕಾಗಿದೆ. ರೇಷನ್ ತೆಗೆದುಕೊಳ್ಳೋದಕ್ಕೆ ಬಂದವನನ್ನ ಮಾರುವೇಷದಲ್ಲಿ ಕಾದು ಕೂತು ಹೊಡೆದುರುಳಿಸಲಾಗಿದೆ. ಇತ್ತ ವಿಕ್ರಮ್ ಟೀಮ್ನಲ್ಲಿರೋ ದಿಶಾಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಸರ್ಕಾರ ಮಾಡಿದ ಗಾಯಕ್ಕೆ ಬಿಜೆಪಿ ಮುಲಾಮು ಹಚ್ತಾ ಇದೆ. ಜನರ ಮನೆಗೆ ಭೇಟಿ ನೀಡಿ ನಾಯಕರು ಅಳಲು ಕೇಳಿದ್ದಾರೆ. ಆಟೋ ಚಾಲಕ ಸೇರಿ ಬಡವರ ಪಡಿತರ ಚೀಟಿ ಕ್ಯಾನ್ಸಲ್ ಆಗಿದ್ದು ಕಂಗೆಡಿಸಿದೆ. ನ್ಯೂಸ್ ಫಸ್ಟ್ ವರದಿಯಿಂದ ಮಹಿಳೆಗೆ ರೇಷನ್ ಸಿಕ್ಕಿದೆ. ದುಡ್ಡಿಗೋಸ್ಕರ ಹೆತ್ತ ತಾಯಂದಿರೆ 6 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಮನೆಯವರಿಗೆ 10 ಲಕ್ಷಕ್ಕೆ ಬೇಡಿಕೆ ಇಟ್ಟ ಖತರ್ನಾಕ್ಗಳನ್ನ ಹುಬ್ಬಳ್ಳಿ ಪೊಲೀಸರು ಪ್ರಿಯಕರಣ ಸಮೇತ ಬಂಧಿಸಿ ಮಕ್ಕಳನ್ನು ರಕ್ಷಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.